ನಮಸ್ಕಾರ ಎಲ್ರಿಗೂ. ಆ್ಯಕ್ಚುಲಿ ನೆನ್ನೆ ಮಾಡಿದ ವಿಡಿಯೋ ತುಂಬ ಲಾಂಗ್ ಆಯಿತು, ಲೆಂದಿ ಆಯಿತು. ಸ್ವಲ್ಪ ಶಾರ್ಟಾಗಿ ಸ್ವೀಟಾಗಿ ಡಿಸ್ಕ್ರೈಬ್ ಮಾಡಿ ನಿಮ್ಮಲ್ಲಿ ಯಾವ್ಯಾವ ಬ್ರೀಡ್ ಸಿಗುತ್ತೆ ಮತ್ತು ಏನೇನು ಪ್ರೈಸ್ ಚಾರ್ಜ್ ಮಾಡ್ತೀರಾ ಅಂತ ಅಂದರು. ಅದಕ್ಕೋಸ್ಕರ ಈ ಶಾರ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ನಾನು ನಮ್ಮಲ್ಲಿ ಯಾವ್ಯಾವ ಬ್ರೀಡ್ ಅವೈಲೇಬಲ್ ಇದೆ, ಮ್ಯಾಂಗೋ ಬ್ರೀಡ್ಸ್ ಅವೈಲೇಬಲ್ ಇದೆ ಅಂತ ಹೇಳ್ತೀನಿ. ಇದು ಮಲ್ಲಿಕಾ ತಳಿ, ಮರದಲ್ಲೇ ಹಣ್ಣಾಗಿರೋದು ನೋಡಿ. ಆಲ್ಮೋಸ್ಟ್ ಇದು ಒಂದು 400 ಗ್ರಾಮ್ಸ್ ಮೇಲೆ ತೂಕ ಬರುತ್ತೆ. ಇದು ಬಂದ್ಬಿಟ್ಟು ಕೇಸರ್ ಅಂತ. ಇದು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಆಟೋಮೆಟಿಕಲಿ ನಾವೇನು ಮಾಡೋಂಗೇ ಇಲ್ಲ, ಇನ್ನೂ ಒಳ್ಳೆ ಕಲರಿಗೆ ಟರ್ನ್ ಆಗುತ್ತೆ. ಇದು ಬಾದಾಮಿ, ನ್ಯಾಚುರಲ್ಲಾಗೆ ಈ ಕಲರ್ ಬಂದಿರೋ ಅಂಥದ್ದು. ನಾವಿದಕ್ಕೇನು ಸ್ಪ್ರೇ ಆಗಲಿ ಕಾರ್ಬೈಡ್ ಆಗಲಿ ಯೂಸ್ ಮಾಡಿಲ್ಲ. ದಿಸ್ ಇಸ್ ಬಾನಿಷಾ, ಬಾಗೇಪಲ್ಲಿ, ಬಂಗಾರಪಲ್ಲಿ ಅಂತಲೂ ಕರೀತಾರೆ ನೋಡಿ. ಇದು ಇನ್ನೂ ಸ್ವಲ್ಪ ಯೆಲ್ಲೋಯಿಶ್ ಆರೆಂಜ್ ಆಗುತ್ತೆ, ಸ್ವಲ್ಪ ಇನ್ನೂ ಯೆಲ್ಲೋಯಿಶ್ ಆಗುತ್ತೆ. ಇದು ದಸರಿ ಮತ್ತು ಆಮ್ರಪಲ್ಲಿ ಅಂತ ಕರೀತಾರೆ. ಆ್ಯಕ್ಚುಲಿ ಎರಡು ಡಿಫ್ರೆಂಟ್ ಬ್ರೀಡೆ, ಬಟ್ ಎರಡನ್ನೂ ಡಿಫ್ರೆನ್ಷಿಯೇಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಆಲ್ಮೋಸ್ಟ್ ದೇ ಲುಕ್ ಲೈಕ್ ಒಂಥರ ಟ್ವಿನ್ಸ್ ಥರ ಕಾಣಿಸ್ತಾರೆ. ಆ್ಯಂಡ್ ಟೇಸ್ಟ್ ವೈಸ್ ಆಲ್ಸೋ ಆಲ್ಮೋಸ್ಟ್ ಬೋತ್ ಆರ್ ಸೇಮ್ ಟೇಸ್ಟ್. ದಸರಿ ಅಂತ ಒಂದು ಬ್ರೀಡು, ಆಮ್ರಪಲ್ಲಿ ಅಂತ ಒಂದು ಬ್ರೀಡು.